ಈಗ ನಾನು ನಿಮಗೊಂದು ಫೋಟೋ ತೋರಿಸ್ತೀನಿ ವೀಕ್ಷಕರೇ. ಈ ಫೋಟೋ ಕರೆಕ್ಟಾಗಿ 24 ವರ್ಷ ಆಯಿತು, ಜನವರಿ ತಿಂಗಳದ್ದೇ 24 ವರ್ಷ ಆಯಿತು. ಈ ಫೋಟೋ ಜನವರಿ 13, 1992 ಫೋಟೋ. ಜನವರಿ, ಮತ್ತೆ ನೆನಪಿಟ್ಕೊಳ್ಳಿ, ಜನವರಿ 13, 1992 ಫೋಟೋ. ಯಾರೆಲ್ಲ ಕಾಣ್ತಾ ಇದ್ದಾರೆ, ಏನೆಲ್ಲ ಕಾಣ್ತಾ ಇದೆ? ರಾಮ್ಲಲ್ಲಾನ ಫೋಟೋ. ಮತ್ತೊಬ್ರು ಯಾರು? ಅರೆ ನರೇಂದ್ರ ಮೋದಿ ಅಲ್ವಾ? ಕರೆಕ್ಟ್. ಇನ್ನೊಬ್ರು ಯಾರು? ಡಾಕ್ಟರ್ ಮುರಳಿ ಮನೋಹರ್ ಜೋಶಿ. 14ನೇ ತಾರೀಕು ಎಲ್ಲ ಪತ್ರಿಕೆಗಳಲ್ಲಿ ಈ ಫೋಟೋ ಬಂದಿತ್ತು. ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ರಾಮಲಲ್ಲಾನ ದರ್ಶನ ಪಡೆದರು. ರಾಮಲಲ್ಲಾನ ದರ್ಶನ ಪಡೆದರು. ಯಾರು? ಡಾಕ್ಟರ್ ಮುರಳಿ ಮನೋಹರ್ ಜೋಶಿ. ಆ ಪೇಪರ್ನವರು ಒಂದು ಲೈನ್ ಕೂಡ ಆ ಗಡ್ಡದವ್ರು ಯಾರು ಅಂತ ಬರದೇ ಇಲ್ಲ. ಯಾಕಂದರೆ ಆ ವ್ಯಕ್ತಿ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಯಾರು ಅಂತಂದರೆ ಅವ್ರು ನರೇಂದ್ರ ಮೋದಿ. ಯಾರಿಗೂ ಗೊತ್ತಿರಲಿಲ್ಲ ನರೇಂದ್ರ ಮೋದಿ ಯಾರು ಅಂತ. ನೋಡಿ, ರಾಮನ ಇಚ್ಛೆ, ಭಗವಂತನ ಇಚ್ಛೆ ನೋಡಿ. ಮುರಳಿ ಮನೋಹರ್ ಜೋಶಿ ರಾಮಲಲ್ಲನ ದರ್ಶನ ಪಡೆದರು. ಕರೆಕ್ಟಾಗಿ 32 ವರ್ಷಗಳ ಹಿಂದಿನ ಫೋಟೋ. ಅಂದರೆ ಡಿಸೆಂಬರ್ 6ರಂದು ದರಾಶಾಹಿ ಆಗತ್ತೆ ಕಳಂಕಿತ ಕಟ್ಟಡ. ಡಿಸೆಂಬರ್ ಆಗಿ ಜನವರಿ 6, 7, 8, 9, 10, 11, 12, 13, ಒಂದು ತಿಂಗಳ 8ನೇ ದಿನ, ಒಂದು ತಿಂಗಳು ಕಳೆದು. ಅವತ್ತು ಯಾವುದೇ ಪತ್ರಿಕೆಗೂ ಅವರ ಹೆಸರು ಗೊತ್ತಿರಲಿಲ್ಲ, ಯಾವ ಪತ್ರಕರ್ತನಿಗೂ ಗೊತ್ತಿರಲಿಲ್ಲ, ಅವತ್ತು ಫೋಟೋ ಹಾಕಿರಲಿಲ್ಲ. ನಾವು ಹೇಳ್ತೀವಲ್ವ, ಆ ಕಾಂತಾರದ ಡೈಲಾಗ್ ಹೇಳ್ತಾ ಇರ್ತೀನಿ, ಮುಂದೊಂದು ದಿನ ಕಾಲ ಬರುತ್ತೆ ಅಂತ. ಬಂತಲ್ವ. ಇವತ್ತು ಅದನ್ನು ಲೋಕಾರ್ಪಣೆ ಮಾಡ್ತಾ ಇರೋದು ಯಾರು? ಇದೇ ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು 1992ರಲ್ಲಿ ಇದೇ LK ಅಡ್ವಾಣಿಯವರು ರಥಯಾತ್ರೆ ಮಾಡಿದಾಗ ಅವರ ದೇಖ್ಬಾಲ್ ಅಂತ ಮಾಡ್ತಾರಲ್ಲ, ಸರ್ ನಿಮಗೆ ಊಟ ಬಂದಿದೆ, ನಿಮಗೆ 6 ರೂಮ್ ಇರುತ್ತೆ ಸರ್, ಅಲ್ಲಿ 2 ರೂಮು ಹಿಂಗೆ ಕೊಟ್ಟಿದ್ದೀವಿ ಸರ್, ನಿಮ್ಮ ಬೆಳಗಿನ ಮೀಟಿಂಗ್ ಹಿಂಗಿದೆ ಸರ್, ಆಮೇಲೆ ಬಿಸಿ ನೀರು ಬೇಕಾ ಸರ್, ಹಿಂಗೆಲ್ಲ ಕೇಳೋ ಕೆಲಸ ಆಗಿತ್ತು ಅವ್ರದ್ದು ಅಂತ. ಸಂಘ ಅವರನ್ನು ಅದಕ್ಕೆ ನಿಯೋಜನೆ ಮಾಡಿತ್ತು ಅಂತೇಳಿ. ರಾಮನ ಇಚ್ಛೆ ನೋಡಿ, LK ಅಡ್ವಾಣಿ ಅವರೇ ಹೇಳಿದರು, ಬಹುಶಃ ಭಗವಂತ ಡಿಸೈಡ್ ಮಾಡಿದ್ದ, ನೀನು ರಥಯಾತ್ರೆಯ ಸಾರಥಿಯಾಗಿರೋ, ನನ್ನ ಲೋಕಾರ್ಪಣೆ ನರೇಂದ್ರ ಮೋದಿಯವರೇ ಮಾಡಬೇಕು ಅಂತೇಳಿ. ದಯವಿಟ್ಟು ಇದನ್ನು ನಾನು ರಾಜಕೀಯವಾಗಿ ಕೇಳ್ತಾ ಇಲ್ಲ, BJP ಮತ್ತೊಂದು ಅಂತ ಹೇಳ್ತಾ ಇಲ್ಲ. ಯಾರಿಂದ ಆಗಬೇಕು ಅಂತ ಕೆಲವರು ಹೇಳ್ತಾರಲ್ಲ, ಭಗವಂತನ ಅನುಗ್ರಹವಿಲ್ಲದೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡೋದಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ನಿದರ್ಶನ ಇದು. ಹಾಗಂತ ಹುಲ್ಲು ಕಡ್ಡಿ ಅಲ್ಲಾಡೋದಿಲ್ಲ, ನಾನು ಹಿಂಗೆ ಕೂತ್ಕೋತೀನಿ ತಂದರೆ ಆಗಲ್ಲ. ನೀನು ಪ್ರಯತ್ನ ಪಟ್ಟರೆ ಮಾತ್ರ ಆಗತ್ತೆ. ಭಗವಂತ ಹೇಳೋದು ಅದನ್ನೇ, ಎಲ್ಲ ಧರ್ಮಗಳು ಹೇಳೋದು ಅದನ್ನೇ. ನೀನು ಪ್ರಯತ್ನ ಪಡಬೇಕು, ನಾನು ಸಪೋರ್ಟ್ ಮಾಡ್ತೀನಿ ನಿನಗೆ. ಅದಕ್ಕೆ ಶ್ರೀಕೃಷ್ಣ ಹೇಳೋದು, ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಚ್ಚು ಕದಾಚನ. ನೀನು ನಿನ್ನ ಕೆಲಸ ಮಾಡ್ತಾ ಹೋಗು, ಯಾವಾಗ ಮಾಡ್ಬೇಕು ನಾನು ಡಿಸೈಡ್ ಮಾಡ್ತೀನಿ. ಯಾರು ಕೆಲಸ ಮಾಡಿದ್ರು? LK ಅಡ್ವಾಣಿ ಮಾಡಿದ್ರು. ಡಿಸೈಡ್ ಮಾಡಿದ್ಯಾರು? ಭಗವಂತ. ಯಾರ ಹತ್ರ ಮಾಡಿಸ್ಬೇಕು? ಅದೇ ನಿಮ್ಮ ಜೊತೆ ನಿಮ್ಮ ಅಸಿಸ್ಟೆಂಟ್ ಆಗಿದ್ರಲ್ಲ, ಅವ್ರ ಹತ್ರನೇ ಮಾಡಿಸ್ತೀನಿ ಅಂತ.